ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಇವತ್ತು ಮತ್ತೆ ಒಂದು ಜ್ಯೂಸ್ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಕಬ್ಬಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಕಬ್ಬಿನ ಜ್ಯೂಸ್ ಹೇಗೆ ಮಾಡೋದೆಂದು ನೋಡೋಣ. ಯಾವಾಗಲೂ ನಮಗೆ ಹೊರಗಡೆ ಹೋಗಿ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ಮನೆಯಲ್ಲೇ ಹೊರಗಡೆ ಸಿಗೋ ಥರನೇ ಟೇಸ್ಟು ಮನೆಯಲ್ಲೇ ಹೇಗೆ ಕಬ್ಬಿನ ರಸ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಾಗುತ್ತೆ. ಇವಾಗ ಬೇಸಿಗೆ ಕಾಲಕ್ಕೆ ಕಬ್ಬಿನ ಜ್ಯೂಸ್ ಯಾರಿಗೆ ಇಷ್ಟ ಆಗಲ್ಲ? ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ಬೇಸಿಗೆ ಕಾಲಕ್ಕೆ ಈ ಥರ ಮನೆಯಲ್ಲೇ ಮಾಡಿ ಹೊರಗಡೆ ಸಿಗೋ ಟೇಸ್ಟೇ ಸಿಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಹೇಗೂ ಕಬ್ಬಿಂದನೇ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತು ಬೆಲ್ಲ ಕಬ್ಬಿಂದನೇ ಆಗುತ್ತೆ ಅಂತ. ಅದು ನಾನು 100 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲನೂ ತೊಗೋಬೋದು. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಎಲ್ಲ ಕರಗಬೇಕು, ಬೆಲ್ಲ ಎಲ್ಲ ಕರಗಬೇಕು ನೋಡಿ. ಈ ಥರ ಕೈ ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಕೈ ಆಡಿಸಿದ್ರೆ ಜರ ಬೇಗ ಬೆಲ್ಲ ಕರಗುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಸ್ವಲ್ಪ ಇದೆ, ಎಲ್ಲ ಕರಗಿದೆ ನೋಡಿ. ಇವಾಗ ಬೆಲ್ಲ ಎಲ್ಲ ಕರಗಿದೆ ಅಲ್ಲ, ಇವಾಗ ಸ್ವಲ್ಪ ಸೋಸ್ಕೋಬೇಕು. ಒಂದು ಚಾಣಿ ತೊಗೊಂಡು ಇವಾಗ ಸೋಸ್ಕೋತೀನಿ ನೋಡಿ. ನಾನು ಇವಾಗ ಸೋಸ್ಕೋತಾ ಇದ್ದೀನಿ ನೋಡಿ. ಏನಾದರೂ ಕಚ್ರ ಇದ್ದರೆ ಎಲ್ಲ ಕ್ಲೀನ್ ಆಗುತ್ತಲ್ಲ, ಅದಕ್ಕೆ ಸೋಸ್ಕೋಬೇಕು ಫ್ರೆಂಡ್ಸ್. ಇವಾಗ ಸೋಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇಷ್ಟು ಬೆಲ್ಲದು ಇದು ಮಾಡ್ಕೊಂಡಿದ್ದೀವಿ ನೋಡಿ. ಈ ಕಡೆ ನೋಡಿ, ನಾನು ಪುದೀನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಪುದೀನ ತೊಗೊಂಡಿದ್ದೀನಿ. ಅಂದರೆ ಒಂದು 30 ಎಲೆ ಇದ್ದಾವೆ ನೋಡಿ. ಪುದೀನ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 30 ಎಲೆ ಇರ್ಬೋದು. ಒಂದು ಲಿಂಬೆಹಣ್ಣು, ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ. ಅಲ್ಲ ಮತ್ತು ಕಾಲ ನಮಕ್ ತೊಗೊಂಡಿದ್ದೀನಿ ನೋಡಿ. ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ನೋಡಿ, ಅಲ್ಲ ಎಲ್ಲ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಾಲ ನಮಕ್ 1 ಸ್ಪೂನ್ ತೊಗೊಂಡಿದ್ದೀನಿ ನೋಡಿ. ತುಂಬ ಅಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ನಾವು ಹೊರಗಡೆಯಿಂದ ಕಬ್ಬಿನ ರಸ ಹೊರಗಡೆ ಕುಡಿಯೋ ಥರನೇ ಮನೆಯಲ್ಲೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಆವಾಗವಾಗ ಮಾಡ್ತಾ ಇರ್ತೀವಿ. ಹೊರಗಡೆ ಇರೋ ಟೇಸ್ಟೇ ಸಿಗುತ್ತೆ ಮನೆಯಲ್ಲೂ ಮಾಡಿದ್ರು ನೋಡಿ. ಇವಾಗ ಸ್ವಲ್ಪ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ. ಹೊರಗಡೆ ಸಿಗೋ ಜ್ಯೂಸ್ ಥರನೇ ಕಲರು ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೋಲ್ಡ್ ನೀರು ಹಾಕೋತಾ ಇದ್ದೀನಿ ನೋಡಿ. ಕೋಲ್ಡ್ ನೀರು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ನೀವು ಯಾವಾಗಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲೇ ಈ ಥರ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.